ಗಾಯ್ಸ್ ಇಲ್ಲಿ ಕೇಳಿ, ನೆಕ್ಸ್ಟ್ ಐಫೋನ್ 17 ಸೀರೀಸ್ ಯಾವ್ದಿದೆಯೋ ಅದು ಮಿನಿಮಮ್ 3 ಲಕ್ಷ ರೂಪಾಯಿ ಪ್ರೈಸ್ ಇರುತ್ತಂತೆ. ತಗೊಳ್ಳೋದಕ್ಕೆ ನೀವು ರೆಡಿನಾ? ಅದ್ಯಾಕೆ ಅಷ್ಟು ಜಾಸ್ತಿ ಅಂದ್ರೆ ರೀಸೆಂಟ್ ಆಗಿ USA ಪ್ರೆಸಿಡೆಂಟ್ ಟ್ರಂಪ್ ತನಗೆ ಇಷ್ಟ ಬಂದಂತೆ ಟ್ಯಾರಿಫ್ಸ್ ಹಾಕಿದ್ದೆ ಇದಕ್ಕೆ ಮೂಲ ಕಾರಣ. ಈ ಟ್ಯಾರಿಫ್ಸ್ ಅಂದ್ರೆ ಒಂದು ದೇಶ ಇನ್ನೊಂದು ದೇಶದ ನಡುವೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮೇಲೆ ಹಾಕುವಂತ ಟ್ಯಾಕ್ಸ್. ಟ್ರಂಪ್ ಡೈರೆಕ್ಟ್ ಆಗಿ ಒಂದು ಮಾತನ್ನ ಹೇಳಿದ್ರು, ನೀವು ನಮ್ಮ ದೇಶದ ಮೇಲೆ ಎಷ್ಟು ಟ್ಯಾಕ್ಸ್ ಹಾಕ್ತಿರೋ ಅದರಷ್ಟೇ ನಾವು ನಿಮ್ಮ ದೇಶದ ಮೇಲೆ ಟ್ಯಾಕ್ಸ್ ಹಾಕ್ತೀರಿ ಅನ್ಬಿಟ್ಟು. ಸೊ ಅವ್ರು ಅಂದಂಗೆ ಟ್ಯಾರಿಫ್ಸ್ ಅಂತೂ ಹಾಕಿಲ್ಲ, ಬಟ್ ದೊಡ್ಡ ದೊಡ್ಡ ಶಾಕ್ ಅಂತ ಕೊಟ್ಬಿಟ್ರು. ಕೆಲವೊಂದು ದೇಶಗಳಿಗೆ ಅವ್ರು ಎಷ್ಟು ಟ್ಯಾಕ್ಸ್ ಹಾಕ್ತಾ ಇದ್ರು ಅದರಲ್ಲಿ ಅರ್ಧ ನಾವು ಟ್ಯಾಕ್ಸ್ ಹಾಕ್ತೀರಿ ಅಂತ ಹೇಳಿದ್ರು. ಇನ್ನು ಕೆಲವೊಂದು ದೇಶಗಳಿಗೆ ಅವರು ಎಷ್ಟು ಟ್ಯಾಕ್ಸ್ ಹಾಕ್ತಾ ಇದಾರೋ ಅದರಷ್ಟೇ ನಾವು ಕೂಡ ಟ್ಯಾಕ್ಸ್ ಹಾಕ್ತೀನಿ ಅಂತ ಅನೌನ್ಸ್ ಮಾಡಿದ್ರು. ಸೊ ಇಲ್ಲಿ ಈ ಐಫೋನ್ಗೂ ಇದಕ್ಕೂ ಸಂಬಂಧ ಏನು ಅಂದ್ರೆ ಅಲ್ಲೇ ಬರ್ತಾ ಇದ್ದೀನಿ. ಮೊನ್ನೆ ಈ ಟ್ಯಾರಿಫ್ಸ್ ಅನ್ನೋದು ಬಂದ್ಮೇಲೆ ಆಪಲ್ ಕಂಪನಿ ಶೇರ್ ಮಾರ್ಕೆಟ್ ಅವರ ಶೇರ್ಸ್ $310 ಬಿಲಿಯನ್ ಅಷ್ಟು ನಷ್ಟ ಅನ್ನೋದು ಆಯ್ತು. ಅಂದ್ರೆ 25 ಲಕ್ಷ ಕೋಟಿ. ಈಗ ಈ ಐಫೋನ್ USA ಪ್ರಾಡಕ್ಟ್ ಆದ್ರೂ ಅದರ ಡಿಸೈನಿಂಗ್ ಪ್ರೊಸೆಸ್ ಮಾತ್ರನೇ USA ದಲ್ಲಿ ನಡೆಯೋದು, ಬಟ್ 80% ಮ್ಯಾನುಫ್ಯಾಕ್ಚರಿಂಗ್ ಮಾತ್ರ ಚೀನಾದಲ್ಲಿ ಆಗುತ್ತೆ. ಇನ್ನು ಒಂದು 7ರಿಂದ 8% ಅಷ್ಟು ಇಂಡಿಯಾದಲ್ಲಿ ಆಗುತ್ತೆ. ಸೊ ಅಂತ ದೇಶಗಳ ಮೇಲೆ ಟ್ರಂಪ್ ಈ ಟ್ಯಾಕ್ಸ್ ಅನ್ನೋದು 26% 34% ಅಷ್ಟು ಹಾಕಿದ್ದಾರೆ. ಮತ್ತೆ ಈ ಚೀನಾ ದೇಶ ಮಾತ್ರ ಸುಮ್ಮನೆ ಇರಲಿಲ್ಲ. USA ಮೇಲೆ ರಿಟರ್ನ್ ಟ್ಯಾಕ್ಸ್ ಅವ್ರು ಎಷ್ಟು ಹಾಕ್ತಾ ಇದಾರೋ ನಾವು ಕೂಡ ಅಷ್ಟೇ ಟ್ಯಾಕ್ಸ್ ಹಾಕ್ತೀರಿ ಅಂತ ಇವರು ಅನೌನ್ಸ್ ಮಾಡಿದ್ದಾರೆ. ಇದರಿಂದ ಮಾರ್ಕೆಟ್ ಅಲ್ಲಿ ಒಂದು ಪ್ಯಾನಿಕ್ ಸಿಚುವೇಶನ್ ಅನ್ನೋದು ಕ್ರಿಯೇಟ್ ಆಗಿದೆ. ಸೊ ಈಗ ಈ ಕಂಪ್ಲೀಟ್ ಲಾಸ್ ನ ಈ ಆಪಲ್ ಕಂಪನಿ ಹೇಗೆ ರಿಟರ್ನ್ ಸಂಪಾದನೆ ಮಾಡ್ತಾರೆ? ಬೇರೆ ಯಾರು ಅಲ್ಲ, ನಮ್ಮಂತ ಐಫೋನ್ ಯೂಸರ್ಸ್ ಇಂದಾನೆ ಈ ಕಂಪ್ಲೀಟ್ ಲಾಸ್ ಅನ್ನೋದನ್ನ ಅವರು ರಿಕವರಿ ಮಾಡಬೇಕು. ಹಾಗೇನಾದ್ರೂ ಮಾಡಿದ್ರೆ ಸದ್ಯಕ್ಕೆ ಐಫೋನ್ 16 Pro Max 256GB ಅಮೆಝಾನ್ ಅಲ್ಲಿ 1,40,000 ಇದ್ರೆ ಆಲ್ಮೋಸ್ಟ್ 1,96,000 ಆಗುತ್ತೆ. ಅರೌಂಡ್ 2 lakhs ಆಗುತ್ತೆ. ಅಂದ್ರೆ ಇಲ್ಲಿ 40% ಆಫ್ ದ ಪ್ರೈಸ್ ಜಂಪ್ ಆಗುತ್ತೆ. ಇದನ್ನ ನಾನು ಹೇಳ್ತಾ ಇಲ್ಲ, ಎಕನಾಮಿಸ್ಟ್ ಹೇಳ್ತಾ ಇದ್ದಾರೆ. ಕಾಸ್ಟ್ಲಿ ಐಫೋನ್ಸ್ ಗೆ ಮಾತ್ರ ಅಲ್ಲ, ಬೇಸಿಕ್ ಐಫೋನ್ಸ್ ಗೂ ಕೂಡ. ಜಸ್ಟ್ ಇಮ್ಯಾಜಿನ್, ನೆಕ್ಸ್ಟ್ ಬರುವಂತ ಐಫೋನ್ 17 ಗೆ ಲಾಂಚಿಂಗ್ ಪ್ರೈಸ್ 80,000 ಅಂತ ಅವ್ರು ಅನ್ಕೊಂಡಿದ್ರೆ ಈಗ ಅದ್ರ ಮೇಲೆ 40% ಅಷ್ಟು ಟ್ಯಾಕ್ಸ್ ಅನ್ನೋದು ಜಾಸ್ತಿ ಆದ್ರೆ 1,10,000 ಕೊಟ್ಟು ನೀವು ಬೇಸ್ ಮಾಡೆಲ್ ಐಫೋನ್ 17 ನ ತಗೊಬೇಕು. ಇದು ಓನ್ಲಿ ಐಫೋನ್ಸ್ ಗೆ ಮಾತ್ರ ಅಲ್ಲ, ಲ್ಯಾಪ್ಟಾಪ್, ಟಿವಿಸ್, ಐಪ್ಯಾಡ್ ಯಾವ್ದಾದ್ರೆ USA ಪ್ರಾಡಕ್ಟ್ ಅಂಡ್ ಚೀನಾ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೋ ಎಲ್ಲಾ ಪ್ರಾಡಕ್ಟ್ಸ್ ಕೂಡ ಇದೇ ರೀತಿ ಎಫೆಕ್ಟ್ ಆಗುತ್ತೆ.